ಹೇ ಚಾಂಪಿಯನ್ಸ್. ಸೊ ಇವತ್ತು ಬಿಸ್ನೆಸ್ ಸ್ಟಡೀಸ್ ಏನು ಹೊಸದಾಗಿ ಸೋಷಲ್ ಸ್ಟಾರ್ಟ್ ಮಾಡಿದ್ರು ಅಂದ್ಕೊಂಡ್ರೆ. ಸೊ ಸೋಷಲ್ ಅಗೇನ್ it was one of my favorite subject, and especially business studies is not something what I've learnt. So ಓದೋದಕ್ಕಿಂತ ಎಕ್ಸ್ಪೀರಿಯನ್ಸು ಅಟ್ಲೀಸ್ಟ್ ಸ್ವಲ್ಪ ಮಟ್ಟಕ್ಕಾದರೂ ಇದೆ. ಬಿಕಾಸ್ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳ್ತಿಲ್ಲ. ಐ ಹ್ಯಾವ್ ಡನ್ ಲೈಕ್ ಐ ಆಮ್ ಅನ್ ಆಂಟರ್ಪ್ರಿನರ್. ಸೊ ಬಿಸ್ನೆಸ್ ಮಾಡಿದ್ದೀವಿ. ಸೊ ಆ್ಯಂಡ್ ಐ ಹ್ಯಾವ್ ಆಲ್ಸೋ ಕಂಪ್ಲೀಟೆಡ್ ಮೈ MBA, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ನಾನು ಬೇರೆ ಯುರೋಪಲ್ಲಾಯಿತು, ಸೊ ಅಲ್ಲೆಲ್ಲ ಹೆಂಗೆ ನಡೀತಿದೆ ಏನು ಅಂತಲೂ ಒಂದು ಸ್ವಲ್ಪ ಐಡಿಯಾ ಇದೆ. ಆ್ಯಂಡ್ ಅಗೇನ್ ಇದೇನಿದೆ ಆಂಟರ್ಪ್ರಿನರ್ಶಿಪ್ ಆಯಿತು ಅಥವಾ ಬ್ಯಾಂಕ್ಸ್ ಟ್ರಾನ್ಸಾಕ್ಷನ್ಸು ಅದೆಲ್ಲ ಫೈನ್. ಇಫ್ ರಿಕ್ವೈರ್ಡ್ ಐ ಕ್ಯಾನ್ ಇವನ್ ಸ್ಪೀಕ್ ಆನ್ ಇಟ್ ಫಾರ್ ಲೈಕ್ ಒನ್ ಡೇ, ಒಂದು ಕಂಪ್ಲೀಟ್ ದಿನಾನೇ ಬೇಕಾದ್ರೆ ಮಾತಾಡ್ಬೋದು. ಸೊ ಅಗೇನ್ ಹೇಳ್ತಿರೋದು ಇಟ್ಸ್ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸಿಂದನೂ ಹೇಳ್ಬೋದು. ಬಟ್ ನಾನಿಲ್ಲಿ ಐ ಆಮ್ ಜಸ್ಟ್ ಫೋಕಸಿಂಗ್ ನೌ ಫಾರ್ ಪ್ರೀವಿಯಸ್ ಇಯರ್ ಕ್ವಶನ್ಸು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸು ನೋಡೋಣ ಏನೇನಿದೆ ಅಂತ. ಸೊ ವಿದೌಟ್ ವೇಸ್ಟಿಂಗ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ದ ಆಬ್ಜೆಕ್ಟಿವ್ಸ್ ಆಫ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್. ಸೊ ಏನು, ವಾಟ್ ಈಸ್ ದ ಆಬ್ಜೆಕ್ಟಿವ್? ಸೊ ಪ್ರೊವೈಡ್ ಇಂಟಿಗ್ರೇಟೆಡ್ ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಇನ್ ರೂರಲ್ ಏರಿಯಾಸ್. ಸೊ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್. ಸೊ ಯಾವ ಇಯರ್ ಅಪ್ಪ? 1978. ನೆಕ್ಸ್ಟ್, ಎವ್ರಿ ಇಯರ್ ವರ್ಲ್ಡ್ ಕನ್ಸ್ಯೂಮರ್ ಡೇ. ಇನ್ನೇನು ಬಂತಲ್ಲ, ಇನ್ನೇನೇನೊಂದು ಸ್ವಲ್ಪ ದಿನ ಇದೆ. ಮಾರ್ಚ್ 15th. ಟೆಲಿ ಶಾಪಿಂಗ್ ಹ್ಯಾಸ್ ಬಿಕಮ್ ಮೋರ್ ಪಾಪ್ಯುಲರ್ ನೌ ಡೇಸ್. ಹೌದು, ಕೈಯಲ್ಲೇ ಮೊಬೈಲ್ ಇದೆ, ಲ್ಯಾಪ್ಟಾಪ್ ಇದೆ, ಐಪ್ಯಾಡ್ ಅಂತ ಎಲ್ಲ ಕೈಯಲ್ಲೇ ಇರಬೇಕಾದ್ರೆ ಮತ್ತಿನ್ನೇನು ಮೊಬೈಲು ಅಥವಾ ನಮ್ಮ ಕೈಯಿಂದನೇ ಮಾಡ್ಬೋದು, ಅಥವಾ ಸೊ ಎಲ್ಲಿ ನಾವು ಕೂತಿರ್ತೀವೋ ಅಲ್ಲಿಂದನೇ ಮಾಡ್ಬೋದು. ಸೊ ದಟ್ ಈಸ್ ದ ರೀಸನ್. ಸೊ ಇನ್ಫಾರ್ಮೇಷನ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗ್ತಿರೋದ್ರಿಂದ ಸೊ ಗೆಟಿಂಗ್ ಥಿಂಗ್ಸ್ ಡೆಲಿವರ್ ಟು ದ ಸ್ಪಾಟ್ ಈಸಿ. ಸೊ ಆರಾಮಾಗಿ ಏನು ಬೇಕು, ಊಟ ಬೇಕಾ, ತರಕಾರಿ ಬೇಕಾ, ಎಲ್ಲ ಮನೆಗೆ ಬರುತ್ತೆ. ಹೆನ್ಸ್ ಟೆಲಿ ಶಾಪಿಂಗ್ ಹ್ಯಾಸ್ ಬಿಕಮ್ ಮೋರ್ ಪಾಪ್ಯುಲರ್ ದಿಸ್ ಡೇಸ್. mean information technology development. Okay, next, few MSME, medium sized business. Name few business which need minimum capital and maximum vision. So ಸ್ವಲ್ಪ ಕ್ಯಾಪಿಟಲ್ ಇದ್ರು ಆ್ಯಂಡ್ ಯೋಚನೆ ಏನಿರಬೇಕು, ಜಾಸ್ತಿ ಇರಬೇಕು. ಸೊ ಅಡ್ವರ್ಟೈಸಿಂಗ್ ಏಜೆನ್ಸಿ. ಸೊ ಈಗೆಲ್ಲ ಆನ್ಲೈನ್, ಎಸ್ಪೆಷಲಿ ಆನ್ಲೈನ್ ಅಡ್ವರ್ಟೈಸಿಂಗ್ ಬಂದಿರೋದ್ರಿಂದ ನಮಗೆ ಇನ್ವೆಸ್ಟ್ಮೆಂಟು ತುಂಬ ಅಂದರೆ ತುಂಬ ಕಮ್ಮಿ. ಬೇಕಾದ್ರೆ ಮನೆಯಿಂದನೇ ಕೂತು ಮಾಡ್ಬೋದು. ಸೊ ಈಗ ನಾವು ಹೆಂಗೆ ಆನ್ಲೈನ್ ವೀಡಿಯೋಸ್ ಮಾಡ್ತಿದ್ದೀವೋ ಹಾಗೆ ಅಡ್ವರ್ಟೈಸಿಂಗ್ ಮಾಡ್ತಿಲ್ಲ ನಾವು. ಬಟ್ ಸ್ಟಿಲ್ ದ ಕೈಂಡ್ ಆಫ್ ಅಡ್ವರ್ಟೈಸಿಂಗ್ ಏನು ಈಗೆಲ್ಲ ಆನ್ಲೈನ್, ಅದೇ ಇಂಟರ್ನೆಟ್ ಡೆವಲಪ್ಮೆಂಟ್ ಆಗಿರೋದ್ರಿಂದ ಸೊ ಇಟ್ ಹ್ಯಾಸ್ ಬಿಕಮ್ ಮೋರ್ ಈಸಿಯರ್ ಆ್ಯಂಡ್ ಲೆಸ್ ಕ್ಯಾಪಿಟಲ್. ನಾವೇನು ತುಂಬ ಜಾಸ್ತಿ ಕ್ಯಾಪಿಟಲ್ ಹಾಕಬೇಕು ಅಂತಲೂ ಇಲ್ಲ, ಅಂದರೆ ಫಂಡಿಂಗ್ ಅಥವಾ ಲೈಕ್ ದುಡ್ಡು ಹಾಕಬೇಕು ಅಂತ ಇಲ್ಲ. ನೆಕ್ಸ್ಟ್, ಮಾರ್ಕೆಟಿಂಗ್ ಕನ್ಸಲ್ಟೆನ್ಸಿ. ಆಗಿ ನೀವು ಹೇಳಿದ್ನಲ್ಲ, ಸೊ ಈಗೆಲ್ಲ ಆನ್ಲೈನ್ ಮಾರ್ಕೆಟಿಂಗ್ ಆಗಿದೆ. ಎಸ್ಪೆಷಲಿ ಗೂಗಲ್ ಮಾರ್ಕೆಟಿಂಗ್ ಅಂತ ಕಲ್ತ್ರೆ ಅಂದರೆ ಲೈಕ್ ಈಗ ಕರೆಂಟ್ಲಿ ಅಂತೂ ಸಾಕಷ್ಟು ಡಿಮ್ಯಾಂಡ್ ಇದೆ. ಗೂಗಲ್ ಡಿಜಿಟಲ್ ಮಾರ್ಕೆಟಿಂಗ್ ಆಯಿತು, ಅಥವಾ ಫೇಸ್ಬುಕ್ ಮಾರ್ಕೆಟಿಂಗು, ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್ ಅಂತ ಸಾಕಷ್ಟಿದೆ. ನೆಕ್ಸ್ಟ್, ಇಂಡಸ್ಟ್ರಿಯಲ್ ಕನ್ಸಲ್ಟೆನ್ಸಿ. ಸೊ ಯಾರಿಗಾದರೂ ಫುಲ್ ಟೈಮ್ ಹೈರ್ ಮಾಡೋಕ್ಕಾಗಿಲ್ಲ ಅಂದರೆ ಕನ್ಸಲ್ಟೆಂಟ್ ಹತ್ರ ಹೋಗ್ತಾರೆ. ಯಾಕಂದರೆ ನಮಗೆ ಕೆಲಸ ಈಸಿಯಾಗಿ ಕೆಲಸ ಈಸಿಯಾಗಿ ಮಾಡಿಕೊಡ್ತಾರೆ ಆ್ಯಂಡ್ ದೇ ವಿಲ್ ಬಿ ಎಕ್ಸ್ಪರ್ಟ್ ಇನ್ ದ್ಯಾಟ್ ಅಂತ. ಸೊ ನಾನು ಒಂದಷ್ಟು ದಿನ ಅಲ್ಲೇ ನೆದರ್ಲ್ಯಾಂಡ್ಸಲ್ಲಿದ್ದ ಕನ್ಸಲ್ಟೆಂಟಾಗೂ ವರ್ಕ್ ಮಾಡ್ತಿದ್ದೆ. ಯಾಕಂದರೆ ಈಸಿ, ಕಂಪ್ನೀಸ್ಗೂ ಈಸಿ. ಸೊ ಫೋಟೋ ಕಾಪಿಂಗ್ ಸೆಂಟರ್ಸ್ ಇಲ್ಲ, ಎಲ್ಲ ನೀವು ಸ್ಕೂಲ್ ಹತ್ರ ಅಥವಾ ಸ್ಕೂಲು ಕಾಲೇಜ್ ಹತ್ರ ನೋಡಿದ್ರೆ ಅಂದರೆ ಅದು ದೊಡ್ಡ ಬಿಸ್ನೆಸ್ಸೇ ಅದು. ನೆಕ್ಸ್ಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಅದಕ್ಕೆ ನಿಮಗೆ ಕೆಲವೊಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಏನು ಬೇಕು, ಜಾಸ್ತಿ ಏನೋ ದುಡ್ಡು ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಯಾಕಂದರೆ ದೊಡ್ಡ ದೊಡ್ಡ ಮಿಷಿನ್ಸ್ ಬೇಕು, ಅಥವಾ ಕೆಲವೊಂದು ಎಕ್ವಿಪ್ಮೆಂಟ್ಸು ಸ್ವಲ್ಪ ಖರ್ಚಾಗತ್ತೆ. ಓಕೆನಾ? ಬಟ್ ಫ್ಯೂಚರ್ ಗೋಲ್ ಈಗ ಸ್ಪೇಸ್ ಟೆಕ್ನಾಲಜಿ ಅಂತೆಲ್ಲ ಹೋದಾಗ ಸೊ ಮ್ಯಾಕ್ಸಿಮಮ್ ವಿಷನ್. ಬಟ್ ಇದು ಮಿನಿಮಮ್ ಕ್ಯಾಪಿಟಲ್ ರಿಸರ್ಚ್ ಆ್ಯಂಡ್ ಎಲ್ಲ ಮಿನಿಮಮ್ ಕ್ಯಾಪಿಟಲ್ ಇರಲ್ಲ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಕೆಲವೊಂದು. ಓಕೆನಾ? ಸೊ ಆಂಟರ್ಪ್ರಿನರ್ಶಿಪ್, ಐ ಮೀನ್ ಆಂಟರ್ಪ್ರಿನರ್. ಸೊ ಕ್ರಿಯೇಟಿಂಗ್ ಆ್ಯಂಡ್ ಬಿಲ್ಡಿಂಗ್ ಸಮಥಿಂಗ್ ವಿತ್ ನಥಿಂಗ್. ನಮ್ಮ ಹತ್ರ ಏನೂ ಇಲ್ಲ. ಸೊ ಮಿನಿಮಮ್ ಅಂದರೆ ಮಿನಿಮಮ್ಮು. ಬಟ್ ಏನು ಬೇಕು, ಯೋಚನೆ ಬೇಕು ಆ್ಯಂಡ್ ಮಾಡೋ ಮನಸ್ಸು ಬೇಕು. ಸೊ ಅದಿಷ್ಟು ಅಂದರೆ ಸಾಕು. ನ್ಯಾಕ್ ಆಫ್ ಸೆನ್ಸಿಂಗ್ ಆ್ಯನ್ ಆಪರ್ಚುನಿಟಿ. ಎಲ್ಲಿ ಆಪರ್ಚುನಿಟಿ ಇದೆ, ಏನಿದೆ ಅಂತ ನೋಡಬೇಕು. ಸೊ ಏನಾದರೂ ಮಾಡ್ಬೋದಾ, ಇಮಿಡಿಯೇಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಮಾಡಬೇಕು ಅಂದರೆ ಅಗೇನ್ ವಾಟ್ ಐ ಆಮ್ ರಿಪೀಟಿಂಗ್ ಇಸ್ ಓಕೆ, ಐ ಕ್ಯಾನ್ ಡೂ ಇಟ್. ಈಗ ನಮಗೆ ಹೆಂಗಿದೆಯೋ ನಿಮಗೂ ಹಾಗೆ ಇರಬೇಕು ಎಕ್ಸಾಮಲ್ಲಿ, ಐ ಕ್ಯಾನ್ ಡೂ ಇಟ್ ಅಂತ. ಆ್ಯಕ್ಟ್ ಆಫ್ ಟರ್ನಿಂಗ್ ಆನ್ ಆಪರ್ಚುನಿಟಿ ಅಂತ ಆ್ಯಕ್ಷನ್. ಸೊ ಏನು ಆಪರ್ಚುನಿಟಿ ಇದೆಯೋ ಅದನ್ನೇ ಒಂದು ಅವಕಾಶ ಅಂತ ಉಪಯೋಗಿಸ್ಕೊಳೋದು. ಡಿರೈವ್ ಬೆನಿಫಿಟ್ಸ್ ಸೇಮ್, ಲೈಕ್ ಏನು ಆಪರ್ಚುನಿಟಿ ಇದೆ ಅದರಿಂದ ಬೆನಿಫಿಟ್ಸ್ನ ತೊಗೊಳೋದು. ಹೌ ಡಸ್ ಎನ್ ಆಂಟರ್ಪ್ರಿನರ್ ಹೆಲ್ಪ್ ಆ್ಯನ್ ಎಕನಾಮಿಕ್ ಡೆವಲಪ್ಮೆಂಟ್? ಹೆಂಗೆ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ತಾರಪ್ಪ?
ಈಗ ನಾವೊಂದು ಸಣ್ಣದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಒಂದು ಇಬ್ರಿಗಾದ್ರೂ ಅಟ್ಲೀಸ್ಟ್ ಉದ್ಯೋಗ ಕೊಡ್ತೀವಲ್ಲ. ಸೊ ಯಾರೋ ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ನಮ್ಮಿಂದ ನಾವು ಇನ್ನೊಬ್ರಿಗೆ ಕನ್ಸಲ್ಟೆಂಟ್ ಅಂದ್ವಿ, ಸೊ ಕನ್ಸಲ್ಟೆಂಟ್ಗೆ ಕೆಲಸ ಸಿಗುತ್ತೆ, ಅಥವಾ ಡೈರೆಕ್ಟಾಗಿ ಅಲ್ಲದಿದ್ರು ಇಂಡೈರೆಕ್ಟಾಗಿ ಎಷ್ಟು ಜನಕ್ಕೆ ಕೆಲಸ ಸಿಕ್ಕಿರುತ್ತೆ. ಸೊ ಪ್ರೊಡಕ್ಷನ್, ಸೊ ಈಗ ಏನೋ ಒಂದು ಕಂಪ್ನಿ ಇಟ್ಟೆ ಅಂದರೆ, ಏನೋ ಒಂದು ಪ್ರೊಡಕ್ಷನ್ ಯೂನಿಟ್ ಇಟ್ಟೆ ಅಂದರೆ ನಾನು ಸ್ವಲ್ಪ ಸಣ್ಣದಾಗಿ ಪ್ರೊಡಕ್ಷನ್ ಮಾಡ್ತಿರಲ್ಲ, ನಾನು ಜಾಸ್ತಿ ಮಾಡಬೇಕು ಅಂತಲೇ ನೋಡ್ತಿರ್ತೀನಿ. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಹೇಳಿದೆ. ಎಕನಾಮಿಕ್ ಡಿಸ್ಪ್ಯಾರಿಟೀಸ್. ಸೊ ಎಕನಾಮಿಕ್ ಡಿಸ್ಪ್ಯಾರಿಟೀಸ್ ಅಂದಾಗ ಈ ಹೇಳ್ತಿರ್ತಾರಲ್ಲ, ಶ್ರೀಮಂತರಾಗಿ ಹೋಗ್ತಿರ್ತಾರೆ, ಬಡವರಾಗಿ ಉಳ್ಕೊತಾರೆ ಅಂತ. ಸೊ ಅದೇನಾಗ್ತಿದೆ, ಕಮ್ಮಿ ಆಗ್ತಿದೆ ಆ ಗ್ಯಾಪು. ಸೊ ಈಗ ಯಾರೋ ಒಬ್ಬರು ಅವ್ರ ಹತ್ರ ಐಡಿಯಾ ಇದೆ, ನಾನೇನೋ ಮಾಡಬೇಕು ಅಂದಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ ಕ್ಲಿಕ್ ಆಯಿತು, ಅಥವಾ ಅವ್ರು ಕಷ್ಟಪಟ್ಟು ಮುಂದೆ ಹೋದ್ರು ಅಂದರೆ ಏನಾಯಿತು, ಅವ್ರಿಗೆ ಇನ್ಕಮ್ ಬರ್ತಿರತ್ತೆ. ಸೊ ಅವರು ಏನೋ ಒಂದು ಅವ್ರ ಹತ್ರ ಇನ್ಕಮ್ ಇಲ್ಲ, ಸ್ಟಾರ್ಟಿಂಗಲ್ಲಿ ಇನ್ಕಮ್ ಇಲ್ಲದೆ ಇದ್ರು, ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರಿಗೂ ಇನ್ಕಮ್ ಬರ್ತಾ ಹೋಗುತ್ತೆ, ಆ್ಯಂಡ್ ಅವರು ಆಗೋ ಚಾನ್ಸಸ್ ಜಾಸ್ತಿ ಇದೆ ಈಗ. ಯಾಕಂದರೆ ಬೀಯಿಂಗ್ ಆನ್ ಆಂಟರ್ಪ್ರಿನರ್. ಸೊ ಮಾಡರ್ನೈಸಿಂಗ್ ದ ಎಕನಾಮಿ. ಸೊ ಈಗೆಲ್ಲ ನೋಡಿದ್ರೆ, ಈಗ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯುರೋಪ್ ಅಥವಾ ವೆಸ್ಟರ್ನ್ ಕಂಟ್ರೀಸ್ ಅಂತೀವಿ, ಅಲ್ಲೆಲ್ಲ ಇನ್ನೂ ದುಡ್ಡು ಕೊಡ್ತಾರೆ, ಅಥವಾ ಇನ್ನೂ ಕಾರ್ಡಲ್ಲೇ ಪೇಮೆಂಟ್ ಆಗ್ತಿದೆ. ಅವರೆಲ್ಲ ಇಲ್ಲಿ ಬಂದಾಗ ಫೋನ್ಪೇ ಅಥವಾ ಗೂಗಲ್ ಪೇ ಎಲ್ಲ ನೋಡಿದಾಗ ಓ ವಾವ್ ಅಂತಾರೆ. ಯಾಕಂದರೆ ವಿ ಹ್ಯಾವ್ ದಟ್ ಅಥವಾ ಏನೋ ಮಾಡ್ರನ್ ಟೆಕ್ನಾಲಜಿ. ಸೊ ಗೂಗಲ್ ಪೇ ಬಿಡ್ರಿ, ಸೊ ಫೋನ್ಪೇ ಆಯಿತು ಅಥವಾ ಭಾರತ್ ಪೇ ನಮ್ಮದೇ ಅಲ್ಲ. ನೆಕ್ಸ್ಟು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಆಂಟರ್ಪ್ರಿನರ್ದು? ರಿಸ್ಕ್ ಟೇಕಿಂಗ್, ನಾನು ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ. ಮತ್ತು ಲೀಡರ್ಶಿಪ್, ಓಕೆ, ಯಾರನ್ನಾದರೂ ಮುಂದೆ ಕರ್ಕೊಂಡು ಹೋಗ್ತೀನಿ. ಸೊ ಇನೋವೇಷನ್, ಏನು ಹೊಸದಾಗಿದೆ, ಏನು ಮಾಡ್ಬೋದು ಅಂತ ನೋಡ್ತಿರ್ತೀವಿ. ಸೊ ಕ್ರಿಯೇಟಿವಿಟಿ ಹೇಳೋದು. ನೆಕ್ಸ್ಟ್ ಡೈನಾಮಿಸಮ್. ಸೊ ಏನೋ ಆ್ಯಕ್ಟಿವ್ ಆಗಿ ಮುನ್ನುಗ್ಗೋದು. ಕಮಿಟ್ಮೆಂಟ್, ಏನೇ ಆದರೂ ಮಾಡೇ ಮಾಡ್ತೀನಿ. ಅದೇ ಇದು ಅಗೇನ್ ನಿಮಗೂ ಬೇಕು. ಸೊ ಟೀಮ್ ಬಿಲ್ಡಿಂಗ್. ಸೊ ಈಗ ನಾನು ಒಬ್ಬ ಮಾಡ್ತೀನಿ ಅಂದರೆ ಆಗಲ್ಲ. ಸೊ ನನ್ನ ಜೊತೆ ಇನ್ನೂ ಒಂದು 4-5 ಜನ ಕರ್ಕೊಂಡು ಹೋಗ್ಬೇಕು, ಅಥವಾ ಕೆಲವೊಂದ್ಸಲ 100 ಜನ ಕರ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅದಕ್ಕೆಲ್ಲ ಏನು ಮಾಡಬೇಕು, ಎಲ್ಲರನ್ನೂ ಒಗ್ಗೂಡಿಸ್ಬೇಕು. ನೆಕ್ಸ್ಟ್ ಗೋಲ್ ಓರಿಯೆಂಟೇಷನ್, ಏನು ಮಾಡಬೇಕು, ಗುರಿ ಇರಬೇಕು. ಡಿಸಿಷನ್ ಮೇಕಿಂಗ್, ನಾವೇನೇ ಡಿಸಿಷನ್ ತೊಗೊಂಡ್ರು ಕರೆಕ್ಟಾಗಿ ತೊಗೋಬೇಕು, ಇಲ್ಲ ಕರೆಕ್ಟ್ ಆಗಿಲ್ಲ ಅಂದ್ರೆ ತೊಂದರೆ ಇಲ್ಲ, ಅದಕ್ಕೆ ರೆಸ್ಪಾನ್ಸಿಬಲ್ ನಾವಾಗಿರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್, ಏನೇ ಕಷ್ಟ ಬಂದ್ರೂ ಅದನ್ನು ನಿಲ್ಲೋಂಗೆ. ಅಚೀವ್ಮೆಂಟ್ ಮೋಟಿವೇಶನ್, ನಮ್ಮ ಟೀಮ್ ಅವ್ರನ್ನ ಏನು ಮಾಡಬೇಕು, ಹುರಿದುಂಬಿಸ್ಬೇಕು. ಮಾಡಿರಿ ನಿಮ್ಮ ಕೈಯಲ್ಲಿ ಆಗತ್ತೆ. ಹೆಂಗೆ ನಿಮಗೂ ಹೇಳ್ತಿರ್ತೀವಲ್ಲ ಕೆಲವೊಂದ್ಸಲ, ಮಾಡಿರಿ ಆಗತ್ತೆ, ಹಾಗೇ ಆಗತ್ತೆ, ಯಾಕಂದರೆ ಇಟ್ ಹ್ಯಾಸ್ ಬಿನ್ ಡನ್. ಸೊ ನೀವೇನು ಹೊಸದಾಗಿ ಫಸ್ಟ್ ಟೈಮ್ ನೀವೇನು ಎಕ್ಸಾಮ್ ಬರೀತಿಲ್ಲಲ್ಲ. ಸೊ ಎಷ್ಟು ಜನ ಬರ್ತಿದ್ದೀರಾ, ನಾವೇ ಬರ್ತಿದ್ದೀವಲ್ಲ. ನೆಕ್ಸ್ಟ್ ಆಂಟರ್ಪ್ರಿನರ್ ಹೆಲ್ಪ್ ಇನ್ ಎಕನಾಮಿಕ್ ಡೆವಲಪ್ಮೆಂಟ್, ಈಗಷ್ಟೇ ಹೇಳಿದೆ. ಬಟ್ ಕೆಲವೊಂದು ಪಾಯಿಂಟ್ ನೋಡೋಂಗಿದ್ರೆ, ಇನ್ಕ್ರೀಸಸ್ GDP ವಿಚ್ ಈಸ್ ದ ಫಾಸ್ಟೆಸ್ಟ್. ಅಥವಾ ಲೈಕ್ ನೀವೆಲ್ಲ ಬೇರೆ ದೇಶಗಳು ನೋಡಿದ್ರಿ ಅಂದರೆ, ಇಂಡಿಯಾ GDP ಬೇರೆ ಎಲ್ಲ ದೇಶಗಳಿಗಿಂತ, ಕೆಲವೊಂದು ದೇಶ ಇದೆ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಆ ಸೈಜು ನಮ್ಮದು ಪಾಪ್ಯುಲೇಷನ್ ಆಯಿತು ಅಥವಾ ಎಕನಾಮಿಕ್ ತೊಗೊಂಡಾಗ, ಸೊ ಎಂಥ ದೊಡ್ಡ GDP. ಎಲ್ಲ ಇನ್ನು ನೆಗೆಟಿವಲ್ಲಿ ಇತ್ತು ಅಂದರೆ GDP ನಮ್ಮದು ಪಾಸಿಟಿವ್ ಅಷ್ಟಲ್ಲ, 5ಕ್ಕಿಂತ ಜಾಸ್ತಿ ಇದೆ. ಸೊ ಯಾರು ಮಾಡ್ತಿರೋದು? ಇಟ್ಸ್ ನಾಟ್ ದೊಡ್ಡ ಕಂಪ್ನಿ ಅಷ್ಟೇ ಎಲ್ಲ ಮಾಡ್ತಿರೋದು. ಸೊ ಆಂಟರ್ಪ್ರಿನರ್ಸ್ ಏನಿದ್ದಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ, ಅವರೆಲ್ಲ ದೇ ಆರ್ ಹೆಲ್ಪಿಂಗ್ ದ GDP. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗಾಗಿದ್ದು ಕುಂಭಮೇಳ. ಸೊ ಕುಂಭಮೇಳದಿಂದ ಎಷ್ಟೋ GDP ಇನ್ಕ್ರೀಸ್ ಆಗಿದೆ. ಯಾಕೆ? ಅಲ್ಲಿ ಎಷ್ಟು ಜನ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಅವ್ರಿಗೆ ಇನ್ಕಮ್ಸ್ ಬಂತು. ಈಗ ಹೋಟೆಲ್ ಆಯಿತು, ಅಥವಾ ಸಣ್ಣ ಅಂಗಡಿ ಆಯಿತು, ಊಟದ್ದಾಯಿತು, ಅಥವಾ ಟ್ರಾವೆಲ್ ಆಯಿತು, ಎಷ್ಟು ಇನ್ಕಮ್ ಬಂತು. ಸಿಂಪಲ್ ಎಕ್ಸಾಂಪಲ್. ನೆಕ್ಸ್ಟ್ ಪ್ರಮೋಟ್ಸ್ ಕ್ಯಾಪಿಟಲ್ ಫಾರ್ಮೇಷನ್. ಹೇಳೋದಲ್ಲ, ಸಿಂಪಲ್ ಎಕ್ಸಾಂಪಲ್ ಅಂದರೆ ಈಗ ಆಗಿದ್ದು ಕುಂಭಮೇಳ ತೊಗೊಳ್ರಿ, ಎಷ್ಟು ಇನ್ಕಮ್ ಬಂದರೆ ಎಷ್ಟೋ ಲಕ್ಷ ಕೋಟಿ. ನೆಕ್ಸ್ಟ್ ಲಾರ್ಜ್ ಸ್ಕೇಲ್ ಎಂಪ್ಲಾಯ್ಮೆಂಟು. ನೀವು ಏನೋ ಕಂಪ್ನಿ ದೊಡ್ಡದಾಯಿತು ಅಂದರೆ ಏನು ಮಾಡ್ತೀರಾ, ಸೊ ಜನನೂ ಜಾಸ್ತಿ ತೊಗೊತೀರಾ. ನೆಕ್ಸ್ಟು ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸು. ಬರೀ ನಿಮ್ಗಷ್ಟೇ ಎಲ್ಲ ನಾವು ಮಾಡ್ತಿರೋದು. ಸೊ ನಿಮ್ಮದು ಚೆನ್ನಾಗಾಯಿತು ಅಂದರೆ ಏನು ಮಾಡ್ತೀರಾ, ಸೊ ಯಾವುದೋ ಒಂದು ಕಂಪ್ನಿ ಏನೋ ಪ್ರಾಡಕ್ಟ್ನ ಡೆವಲಪ್ ಮಾಡ್ತಿದ್ದಾರೆ. ಸೊ ಅದು ಚೆನ್ನಾಗಾಯಿತು ಅಂದರೆ ಬರೀ ನಮ್ಮ ಇಂಡಿಯಾಗಷ್ಟೇ ಯೂಸ್ ಮಾಡ್ತಿರಲ್ಲ, ಸೊ ಅದನ್ನೇ ಎಕ್ಸ್ಪೋರ್ಟ್ ಮಾಡ್ತೀವಿ. ಸೊ ವಿ ಆರ್ ಒನ್ ಆಫ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಫಾರ್ US. ಅಮೆರಿಕಾಗೆ ನಾವೇ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ, ಅಂದರೆ ನಮಗಿಂತ ಜಾಸ್ತಿ ಮಾಡ್ತಾರಿಲ್ಲ ಅಂತಲ್ಲ, ಬಟ್ ನಮಗೇನು ಇಂಪೋರ್ಟ್ ಬರ್ತಿದೆಯೋ ಅದಕ್ಕಿಂತ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿದ್ದೀವಿ, ಯಾಕಂದರೆ ರಿಕ್ವೈರ್ಮೆಂಟ್ ಇದೆ. ನೆಕ್ಸ್ಟು ಪರ್ ಕ್ಯಾಪಿಟಲ್ ಇನ್ಕಮ್ಮು. ಸೊ ಪ್ರತಿಯೊಬ್ಬರದು ಇನ್ಕಮ್ಮು ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ಪರ್ ಕ್ಯಾಪಿಟಲ್ ಇನ್ಕಮ್ಮು. ನ್ಯೂ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್, ಹೊಸ ಪ್ರಾಡಕ್ಟ್ ಬರ್ತದೆ. ಈಗ ನೋಡಿದ್ರಿ ಅಂದರೆ, ಈಗ ಒಂದು ತಿಂಗಳು ಬಿಟ್ಟು ನೀವೇನೋ ನೋಡಿದ್ರಿ ಅಂದರೆ ಯಾವುದೋ ಹೊಸ ಪ್ರಾಡಕ್ಟ್ ಬಂದಿರುತ್ತೆ. ಯಾಕಂದರೆ ಮಾಡೋರು ಅಷ್ಟು ಜನ ಇದ್ದಾರೆ, ಸೊ ತೊಗೊಳೋರು ಇರ್ತಾರೆ. ಸೊ ಆಪರ್ಚುನಿಟಿ ಇತ್ತು ಅಂದರೆ ಆಬ್ವಿಯಸ್ಲಿ ದೆರ್ ಈಸ್ ಎ ಸ್ಕೋಪ್ ಫಾರ್ ಎ ನ್ಯೂ ಪ್ರಾಡಕ್ಟ್. ನೆಕ್ಸ್ಟ್ ಕ್ವಾಲಿಟಿ. ಸೊ ಕ್ವಾಲಿಟಿ ಚೆನ್ನಾಗುತ್ತೆ. ಯಾವುದೋ ಈಗ ಸಿಂಪಲ್ ಎಕ್ಸಾಂಪಲ್ ಅಂದರೆ, ನಾವು ಸ್ಕೂಲು 10th ಇದ್ದಾಗ
ಇಂಟರ್ನೆಟ್ ಅಂತಲೇ ಇರಲಿಲ್ಲ. ಸೊ ಏನಾಯಿತು, ಇಂಟರ್ನೆಟ್ ಬಂತು, ಹೊಸ ಮೊಬೈಲ್ ಬಂತು, ಇನ್ನೊಂದು ಏನೋ ಪ್ರಾಡಕ್ಟ್ ಬಂತು, ಎಷ್ಟು ಸೊ ಏನಾಯ್ತು, ಕ್ವಾಲಿಟಿ ಆಫ್ ಗೂಡ್ಸ್ ಜಾಸ್ತಿ ಆಗ್ತಿದೆ, ಪ್ರೈಸು ಕಮ್ಮಿ ಆಗ್ತದೆ. ಆವಾಗೆಲ್ಲ ನಾವು 1 GB ಇಂಟರ್ನೆಟ್ ಅಂದರೆ 50 ರೂಪಾಯಿ ಇತ್ತು, ಬರೀ 1 GB ಡೇಟಾಗೆ. 1 GB ಡೇಟಾ ಅದು ನಾವು 1 ತಿಂಗಳು ಯೂಸ್ ಮಾಡ್ತಿದ್ವಿ. ಈಗ 1 GB ಡೇಟಾ ಅಂದರೆ 1 ಗಂಟೆಲಿ ಖಾಲಿ ಆಗಿರುತ್ತೆ. ಸೊ ಟೆಕ್ನಾಲಜಿ ಯೂಸಸ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್. ಸೊ ಟೆಕ್ನಾಲಜಿ ಜಾಸ್ತಿ ಅಂದರೆ ಅಡ್ವಾನ್ಸ್ ಆದಂಗೆ ಇಟ್ ಈಸ್ ಹೆಲ್ಪಿಂಗ್ ಅಸ್. ಫಂಕ್ಷನ್ಸ್ ಆಫ್ ಆನ್ ಆಂಟರ್ಪ್ರನರ್. ಸೊ ಅದನ್ನೇ ನೀವು ನೋಡ್ಕೊಳ್ರಿ, ಮತ್ತೆ ಹೇಳಕ್ಕೆ ಹೋಗಲ್ಲ. ಓಕೆ, ಎ ಪರ್ಸನ್ ಹ್ಯಾಸ್ ಬಾಟ್ ಎ ಕಾರ್. ಸೊ 15 ಲಕ್ಷ ಅವ್ರಿಗೆ ಪ್ರಾಬ್ಲಮ್ ಇದೆ, ಬಟ್ ದ ಕಂಪ್ನಿ ಏನು ಮಾಡ್ತಿದೆ, ರೆಸ್ಪಾಂಡ್ ಮಾಡ್ತಿಲ್ಲ. ವಿಚ್ ಏಜೆನ್ಸಿ? ಸೊ ಯಾರಿಗೆ ಹೇಳಬೇಕು? ಸೊ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್. ಸೊ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್ ಹೇಳಬೇಕಾಗತ್ತೆ. ಸೊ US ಪ್ರೆಸಿಡೆಂಟ್ ಯಾರು ಕನ್ಸ್ಯೂಮರ್ ರೇಟ್ ಕೊಟ್ಟಿದ್ದು 1962? ಜಾನ್ ಎಫ್ ಕೆನಡಿ. ನೆಕ್ಸ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವಾಗ ಪಾಸ್ ಆಯಿತು ಇಂಡಿಯಾಲಿ? 1986. ವರ್ಲ್ಡ್ ಕನ್ಸ್ಯೂಮರ್ ಡೇ ಹೇಳೋದಲ್ಲ, ಈಗಷ್ಟು ಇನ್ನೇನು ಬರ್ತಾ ಇದೆ, ಮಾರ್ಚ್ 15. ನೆಕ್ಸ್ಟು ಸೇಮ್ 25,000 ಹಾಳಾಯಿತು TV. ಸೊ ಕಂಪ್ಲೇಂಟ್ ಇದು ಮಾಡ್ತಿಲ್ಲ. ಅಗೇನ್ ಡಿಸ್ಟ್ರಿಕ್ಟ್ ಕನ್ಸ್ಯೂಮರ್ ಫೋರಮ್. ದ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್ ದ ಇಯರ್ ಎಷ್ಟು ಹೇಳೋದಲ್ಲ 1986. ಕ್ವಶನ್ನ ಹಿಂದೆಲ್ಲ ಮುಂದೆ ಹಂಗೆ ಮಾಡಿರ್ತಾರೆ. ನೆಕ್ಸ್ಟ್, ಮಾರ್ಚ್ 15, 1962 ಯಾಕೆ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಕನ್ಸ್ಯೂಮರ್ಸ್ ಡೇ? ಜಾನ್ ಎಫ್ ಕೆನಡಿ 1962 ಅಮೆರಿಕಲ್ಲಿ 4 ರೈಟ್ಸ್ ಕೊಡ್ತಾರೆ. ಸೊ ಯಾವುದು ಆ 4 ರೈಟ್ಸು? 4 ಬೇಸಿಕ್ ರೈಟ್ಸ್. ರೈಟ್ ಟು ಸೇಫ್ಟಿ, ಚೂಸ್, ನಮ್ಗೇನು ಬೇಕೋ ಅದನ್ನು ನಾವು ತೊಗೊಳೋದು. ಇನ್ಫಾರ್ಮೇಷನ್, ಸೊ ಆ ಪ್ರಾಡಕ್ಟ್ ಬಗ್ಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ಆ್ಯಂಡ್ ರೈಟ್ ಟು ಬಿ ಹರ್ಡ್, ಸೊ ಅದೇನಿದೆ ನಮಗೆ ಕರೆಕ್ಟಾಗಿ ಆ ಇನ್ಫಾರ್ಮೇಷನ್ ಮುಟ್ಟಬೇಕು. ಇದು 4. ವಾಟ್ ಆರ್ ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್? ಸೊ ಯಾವುದು ಮೇನ್ ಆಬ್ಜೆಕ್ಟಿವ್ಸು? ಅಕಾರ್ಡಿಂಗ್ ಇಂಪಾರ್ಟೆಂಟ್ ಸೇಫ್ಟಿ ಆ್ಯಂಡ್ ಕ್ವಾಲಿಟಿ. ಸೇಫ್ ಆಗಿರಬೇಕು, ಕ್ವಾಲಿಟಿ ಪ್ರಾಡಕ್ಟ್ ಇರಬೇಕು, ಯಾವುದೋ ಒಂದು ಕೊಡೋಕ್ಕಾಗಲ್ಲ. ನೆಕ್ಸ್ಟ್, ಪ್ರೊಡಕ್ಷನ್ ಆ್ಯಂಡ್ ಸೇಲ್ ಆಫ್ ಡೇಂಜರಸ್ ಗೂಡ್ಸು ಮಾರಂಗಿಲ್ಲ. ಸೊ ಕೆಲವೊಂದು ಕಡೆ ತೊಗೊಂಡೋಗಂಗೂ ಇಲ್ಲ. ನೆಕ್ಸ್ಟ್, ಮಾಲ್ ಪ್ರಾಕ್ಟಿಸಸ್, ಏನಂದರೆ ಮಿಕ್ಸ್ ಕಲಬೆರಕೆ ಮಾಡೋ ಹಂಗಿಲ್ಲ. ನೆಕ್ಸ್ಟು, ಸೂಪರ್ವಿಷನ್ ಆನ್ ಕ್ವಾಲಿಟಿ. ಸೊ ಈಗೆಲ್ಲ ನೋಡಿರ್ಬೋದು, ಸೊ ಕೆಲವೊಂದು ಕಡೆ ವೇಯಿಂಗ್ ಮಿಷಿನ್ಸ್ ಏನಿರುತ್ತೆ, ಸೊ ಹೆಚ್ಚು ಕಮ್ಮಿ ಮಾಡಿರ್ತಾರೆ. ಅಂದರೆ ಆ ವೇಯಿಂಗ್ ಮಿಷಿನಲ್ಲೇ ಜಾಸ್ತಿ ಮಾಡಿ, ಲೈಕ್ ಅದರಲ್ಲಿ ಕೆಲವೊಂದು ಕಡೆ ತೂಕ ಹಾಕ್ಬೇಕಾದ್ರೆ ನೋಡಿರ್ತೀರಲ್ಲ, ಜಾಸ್ತಿ ಹೇಳೋಕೆ ಹೋಗಲ್ಲ. ಈಗ ಡಿಜಿಟಲ್ ಸ್ಕೇಲ್ ಇದ್ರೂ ಅದು ಜಾಸ್ತಿ ತೋರಿಸಿರೋಂಗೂ ಮಾಡ್ಬೋದು. ಅಥವಾ ಈಗ ತೂಕ ಹಾಕೋ ತಕಡಿ ಎಲ್ಲ ಹೋಗಿದೆ, ಬಟ್ ಆ 1 kg ಅಂತ ಏನಿರುತ್ತೆ ಅದರಲ್ಲೂ ಒಂದು ಸಲ ಮಾಲ್ ಪ್ರಾಕ್ಟೀಸಸ್ ಮಾಡಿರ್ತಾರೆ. ಕೆಲವೊಂದು ಕಡೆ, ಎಲ್ಲ ಕಡೆ ಅಂತ ಹೇಳಲ್ಲ, ಕೆಲವೊಂದು ಕಡೆ ಮಾಡಿರೋ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಯಾವಾಗ ಯಾರಾದರೂ ಚೆಕ್ ಮಾಡೋಕ್ಕೆ ಬಂದಾಗ ಗೊತ್ತಾಗೋದು. ನೆಕ್ಸ್ಟು, ಕಾಂಪನ್ಸೇಟಿಂಗ್ ದ ಕನ್ಸ್ಯೂಮರ್ಸ್ ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್. ಈಗ ಹಿಂದೆ 2 MCQ ನೋಡಿದ್ರಲ್ಲ, ಏನೋ ಪ್ರಾಬ್ಲಮ್ ಬಂತು, ಸೊ ಅದಕ್ಕೆ ಕಾಂಪನ್ಸೇಟ್ ಮಾಡಬೇಕು. ಹೌದಪ್ಪ, ನಮ್ಗೆ ಲಾಸ್ ಆಗಿದೆ, ಅದೆಷ್ಟಿದೆ ಅಷ್ಟು ದುಡ್ಡು ಕೊಡೋದು. ಕ್ರಿಯೇಟಿಂಗ್ ಅವೇರ್ನೆಸ್ ಟು ದ ಕನ್ಸ್ಯೂಮರ್ಸ್ ಥ್ರೂ ಕನ್ಸ್ಯೂಮರ್ ಎಜುಕೇಷನ್. ಕನ್ಸ್ಯೂಮರ್ ಎಜುಕೇಷನ್ ಅಂತ ಇದೆ, ಬಟ್ ಜಾಸ್ತಿ ಯಾರು ನೋಡೋಕ್ಕೆ ತಲೆಗೂ ಕಟ್ಸ್ಕೊಳಕ್ಕೆ ಹೋಗಲ್ಲ. ಆಯಿತು ಯಾವಾಗಾದ್ರೂ ತುಂಬ ದೊಡ್ಡದಾಯಿತು ಅಂದರೆ ಅವಾಗಷ್ಟೇ ನೋಡ್ತಾರೆ. ನೆಕ್ಸ್ಟ್, ಬ್ಯಾಂಕ್ ಅಕೌಂಟ್ ದಟ್ ಈಸ್ ಬೆಸ್ಟ್ ಸೂಟೇಬಲ್ ಫಾರ್ ಬಿಸ್ನೆಸ್ ಮೆನ್. ಸೊ ಬಿಸ್ನೆಸ್ ಮೆನ್ ಇಸ್ ಕರೆಂಟ್ ಅಕೌಂಟ್, ಸೇವಿಂಗ್ಸ್ ಅಕೌಂಟು. ಸೊ ಯಾರು ಎಂಪ್ಲಾಯೀಸ್ ಇರ್ತಾರೋ ಅವ್ರಿಗೆ, ಅಥವಾ ಎಂಪ್ಲಾಯೀಸ್ ಇಲ್ಲ ಅಂದ್ರೂ ಈಗ ಲೈಕ್ ಯೂಶ್ವಲಿ ಓಕೆ, ಈಗ ಮನೆಯಲ್ಲಿ ಯಾರಾದರೂ ಹೌಸ್ ವೈಫ್ ಇದ್ರು ಅಥವಾ ವಯಸ್ಸಾದವ್ರಿಗೆ, ಸೊ ಅವರಿಗೆಲ್ಲ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಂಡಿವಿಜುವಲ್ಸ್ಗೆ ಏನಿದೆ ಸೇವಿಂಗ್ಸ್ ಅಕೌಂಟ್ ಇರುತ್ತೆ. ಸೊ ಕರೆಂಟ್ ಅಕೌಂಟ್ ಇಟ್ಸ್ ಫಾರ್ ಬಿಸ್ನೆಸ್. ನೆಕ್ಸ್ಟು, ದ ಬೆಸ್ಟ್ ಅಕೌಂಟ್ ಫಾರ್ ಟು ಸೇವ್ ಮನಿ ಫಾರ್ ಹರ್ ಡಾಟರ್ಸ್ ಮ್ಯಾರೇಜ್. ಸೊ ಇನ್ ಫ್ಯೂಚರ್, ಈಗಲ್ಲ ಮುಂದೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ದುಡ್ಡು ಇಟ್ಟರೆ ಅಷ್ಟೇ ಇರುತ್ತೆ. ಸೊ ಒಂದು ಸ್ವಲ್ಪ ಏನಾದರೂ ಬಡ್ಡಿ ಸ್ವಲ್ಪ ಅಷ್ಟೇ ಬರಬಹುದು. ಟರ್ಮ್ ಡೆಪಾಸಿಟ್, ಆ ಟರ್ಮ್ಗೆ ಅಷ್ಟೇ, ಅದಾದಮೇಲೆ ಮತ್ತೆ ನಾವೇ ಹೋಗಿ ರಿನ್ಯೂ ಮಾಡಬೇಕು. ಸೊ ಬೆಸ್ಟ್ ಅಂದರೆ ರೆಕರಿಂಗ್ ಡೆಪಾಸಿಟ್ ಅಕೌಂಟ್. ಸೊ ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಅಂದರೆ ಏನಾಗುತ್ತೆ, ನಾವು 1 ವರ್ಷಕ್ಕೆ ಇಟ್ಟಿರ್ತೀವಿ. ಸೊ 1 ವರ್ಷ ಆದಮೇಲೆ ಆಟೋಮೆಟಿಕ್ಕಾಗಿ ಮತ್ತೆ ಆ ಇಂಟ್ರೆಸ್ಟ್ ಏನು ಬಂದಿರುತ್ತೆ ಅದು ಆ್ಯಡ್ ಆಗಿ ಮತ್ತು ಇನ್ನೊಂದು ಸಲ ಇಂಟ್ರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಯಾವುದು? ರೆಕರಿಂಗ್. ಸೊ ರೆಕರಿಂಗ್ ಆದಮೇಲೆ ಮತ್ತೆ ಇನ್ನೊಂದು ಸಲ ಸೊ ರೆಕರಿಂಗ್ ಅಕೌಂಟು. ನೇಮ್ ದ ಡಿಫ್ರೆಂಟ್ ಅಕೌಂಟ್ಸು. ಈಗ ನೋಡಿದ್ರಿ, ಕರೆಂಟ್ ಅಕೌಂಟು, ಸೊ ಬಿಸ್ನೆಸ್ ಮೆನ್ನು. ರೆಕರಿಂಗ್ ಡೆಪಾಸಿಟ್ ಅಕೌಂಟ್ ಏನಕ್ಕೆ ಅಂತ ಹೇಳಿದೆ. ಫಿಕ್ಸ್ಡ್ ಡೆಪಾಸಿಟು ಅದು ಹೇಳಿದೆ. 1 ವರ್ಷ 2 ವರ್ಷ ನಾವು ಎಷ್ಟು ಫಿಕ್ಸ್ ಮಾಡಿರ್ತೀವೋ ಅಷ್ಟಕ್ಕಷ್ಟೇ ಬರುತ್ತೆ, ಅದಾದಮೇಲೆ ಮುಗೀತು. ನೆಕ್ಸ್ಟು ಜಾಯಿಂಟ್ ಅಕೌಂಟು. ಸೊ ಈಗೆಲ್ಲ ಜಾಯಿಂಟ್ ಅಕೌಂಟ್ ಇದ್ದರೆ ಒಳ್ಳೆಯದು, ಬಿಕಾಸ್ ಈಗ ನನ್ನ ಜೊತೆ
ಈಗ ನಂದು ಅಕೌಂಟು ಇಂಡಿವಿಜುವಲ್ ಆಗಿರೋದಕ್ಕಿಂತ ನನ್ನ ಅಕೌಂಟ್ಗೆ ಈಗ ಅಪ್ಪಂದು ಅಕೌಂಟು ಲಿಂಕ್ ಆಗಿದೆ ಅಥವಾ ಅಮ್ಮನ ಅಕೌಂಟ್ ಲಿಂಕ್ ಆಗಿದೆ, ಜಾಯಿಂಟ್. ಸೊ ಯಾರು ಬೇಕಾದರೂ ಅದನ್ನು ತೊಗೋಬೋದು ಅನ್ನೋದು ಒಂದು. ನೆಕ್ಸ್ಟ್, ಮೆನ್ಷನ್ ದ ಫಂಕ್ಷನ್ಸ್ ಆಫ್ ದ ಬ್ಯಾಂಕ್. ಸೊ ಬ್ಯಾಂಕ್ದು ಫಂಕ್ಷನ್ ಏನೇನು, ಲೋನ್ಸು ಆಬ್ವಿಯಸ್ಲಿ ನಮಗೇನೋ ನೆಸೆಸಿಟಿ ಇದೆ, ಲೋನ್ ಕೊಡೋದು. ಡೆಪಾಸಿಟ್ ನೀವು ಹೋಗಿ ದುಡ್ಡು ಇಡ್ತೀರಾ. ಡಿಸ್ಕೌಂಟಿಂಗ್ ಆಫ್ ಬಿಲ್ಸು. ಸೊ ಬಿಲ್ಸ್ ಏನೇ ಬಂದ್ರೂ, ಬಿಲ್ಸ್ ಅಂದರೆ ಲೈಕ್ ಚೆಕ್ಸ್ ಆಯಿತು. ನೆಕ್ಸ್ಟ್, ಟ್ರಾನ್ಸ್ಫರಿಂಗ್ ಮನಿ. ಸೊ ಇಲ್ಲಿಂದ ಯಾರಿಗೋ ಟ್ರಾನ್ಸ್ಫರ್ ಮಾಡಬೇಕು, ಸಿಂಪಲ್. ಸೊ ಡೆಪಾಸಿಟ್ ಲಾಕರ್ಸು, ದುಡ್ಡು ಮನೇಲಿ ಸೇಫ್ ಇಲ್ಲ ಅಂದರೆ ಬೇಕಾದರೆ ಬ್ಯಾಂಕಲ್ಲಿ ತೊಗೊಂಡೋಗಿ ಇಡ್ಬೋದು. ವ್ಯಾಲ್ಯೂಬಲ್ಸ್ ಇಂದ ಅಗೇನ್, ಸೊ ಗೋಲ್ಡ್ಸ್ ಎಲ್ಲ, ಸೊ ಗೋಲ್ಡು ಆರ್ಟಿಕಲ್ಸು ಅಥವಾ ಸಿಲ್ವರ್ ಎಲ್ಲ ಏನು ಮಾಡ್ತಾರೆ, ಡೈಮಂಡ್ಸ್ ಎಲ್ಲ ಯೂಶಲಿ ಕೆಲವೊಂದು ತುಂಬ ಜಾಸ್ತಿ ಇದ್ದಾಗ ಡೆಪಾಸಿಟಲ್ಲಿ ಇಡ್ತಾರೆ, ಮನೇಲಿ ಸೇಫ್ಟಿ ಇಲ್ಲ ಅಂದರೆ. ಕಲೆಕ್ಟಿಂಗ್ ಮನಿ ಆನ್ ಚೆಕ್ಸು, ಡ್ರಾಫ್ಟ್ಸು, ಬಿಲ್ಸು. ನೆಕ್ಸ್ಟ್, ಮೆನ್ಷನ್ ದ ಅಡ್ವಾಂಟೇಜ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್. ಯಾಕೆ ಲೋನ್ ಬೇಕು ಅಂದರೆ ಬ್ಯಾಂಕ್ ಅಕೌಂಟ್ ಬೇಕೇ ಬೇಕು, ಇಲ್ಲಾಂದರೆ ಲೋನು ಪ್ರೈವೇಟ್ ಲೋನು ನಾನು ಹೇಳ್ತಿಲ್ಲ, ಬಟ್ ಬ್ಯಾಂಕ್ ಲೀಗಲ್. ನೆಕ್ಸ್ಟ್, ಗೆಟ್ ಸೇಫ್ಟಿ ಲಾಕರ್ಸು. ಹಿಂದೇನು ನೋಡಿದ್ರು ಕೆಲವೊಂದು ಅದರದ್ದು ಸೇಫ್ಟಿ ಕಸ್ಟಡಿ ಆಫ್ ಮನಿ, ಹೆಲ್ಪ್ಸ್ ಇನ್ ಮೇಕಿಂಗ್ ಪೇಮೆಂಟ್ಸು, ಸ್ಮೂತ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್, ಸೆಲ್ಫ್ ಕಲೆಕ್ಷನ್ ಆಫ್ ಮನಿ. ನೆಕ್ಸ್ಟ್, ಬ್ಯಾಂಕ್ ಪ್ರೊವೈಡ್ ಎ ಲಾಟ್ ಆಫ್ ಸರ್ವಿಸ್ ಟು ದರ್ ಕಸ್ಟಮರ್ಸ್. ಎಕ್ಸ್ಪ್ಲೇನ್ ಹೌ ಡು ಬ್ಯಾಂಕ್ ಸರ್ವ್ ದ ಕಸ್ಟಮರ್ಸ್. ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್, ಮ್ಯೂಚುವಲ್ ಫಂಡು ಲಾಸ್ಟಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ಇರುತ್ತೆ, ಕ್ಲೀನಾಗಿ ನೋಡಿ ಓದಿ. ಸೊ ಟ್ರಸ್ಟ್ ಇರುತ್ತೆ, ಬಿಸ್ನೆಸ್ ಲೋನು, ಪರ್ಸ್ನಲ್ ಲೋನ್ಸು. ನೆಕ್ಸ್ಟ್, ಸಿಗ್ನೇಚರ್ ಆಫ್ ಗ್ಯಾರಂಟಿ. ಈಗ ನಂದೇನಾದರೂ ನಾನು ಸೈನ್ ಮಾಡಿರ್ತೀನಿ, ಸೈನಲ್ಲಿ ಏನೋ ಸ್ವಲ್ಪ ಚೇಂಜ್ ಇದ್ರೂ ಏನು ಮಾಡ್ತಾರೆ, ನಿಮ್ಮದು ಸೈನ್ ಅಲ್ಲ ಅಂತಾರೆ. ಯಾಕಂದರೆ ಆ ಒಂದು ಟ್ರಸ್ಟ್ ಬೇಕು. ಈಗ ನಂದು ಯಾರೋ ಸೈನು ನಾನು ಫೋರ್ಜರಿ ಮಾಡಿ, ನನ್ನ ಚೆಕ್ ತೊಗೊಂಡು ಫೋರ್ಜರಿ ಮಾಡಿ 10 ಲಕ್ಷ ರೂಪಾಯಿ ತೊಗೊಂಡೋದ್ರೆ ಏನಾಗುತ್ತೆ, ಹೋಯ್ತಲ್ಲ. ಸೊ ಅದಕ್ಕೆ ಸಿಗ್ನೇಚರ್ನ ಚೆಕ್ ಮಾಡ್ತಾರೆ, ಇದು ಕರೆಕ್ಟ್ ಸಿಗ್ನೇಚರಾ, ಇಲ್ಲ ಅಂದರೆ ವಾಪಸ್ ಕಳಿಸ್ತಾರೆ, ಇನ್ನೊಂದು ಸಲ ಕ್ಲೀನಾಗಿ ಕರೆಕ್ಟ್ ಮಾಡ್ಕೊಂಡು ಬನ್ನಿ ಅಂತ. ಸೇಫ್ ಡೆಪಾಸಿಟ್ ಹೇಳಿದೆ. ಹೋಮ್ ಆ್ಯಂಡ್ ವೆಹಿಕಲ್ ಲೋನ್ಸು, ಪರ್ಸ್ನಲ್ ಲೋನ್ಸು, ಎಲ್ಲ ಲೋನ್ಸು ಬರೀ ನಿಮ್ಗೇನು ತಲೆಗೆ ಬರುತ್ತೋ ಬರೀ ಲೋನ್ಸು. ನೆಕ್ಸ್ಟ್, ಮೆನ್ಷನ್ ದ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡೆಡ್ ಬೈ ದ ಪೋಸ್ಟ್ ಆಫೀಸ್. ಫೈನಾನ್ಷಿಯಲ್ ಸರ್ವಿಸ್, ನಾಟ್ ಎಲ್ಲ ಸರ್ವಿಸ್ ಅಲ್ಲ, ಫೈನಾನ್ಷಿಯಲ್. ಸೊ ಬ್ಯಾಂಕ್ಸ್ ಏನು ಮಾಡ್ತಾರೆ, ಅದರ ಕೆಲವೊಂದು ಪೋಸ್ಟ್ ಆಫೀಸಸ್ ಮಾಡ್ತಿದೆ. ಇಂಡಿಯನ್ ಪೋಸ್ಟ್ ಆಫೀಸ್ ಅಂತೂ ಅಲ್ಲೂ ನೀವು ಡೆಪಾಸಿಟ್ ಮಾಡ್ಬೋದು ಅಕೌಂಟ್ನ. ಸೇಮ್ ಬ್ಯಾಂಕ್ ಥರನೇ ಆ್ಯಕ್ಟ್ ಆಗ್ತಿರತ್ತೆ. ಸೇಮ್ ಮನಿ ಟ್ರಾನ್ಸ್ಫರು, ಹಾಗೆಲ್ಲ ದುಡ್ಡು ನಾವು ಕಳಿಸ್ಬೋದಿತ್ತು, ಯಾಕಂದರೆ ಅವಾಗೆಲ್ಲ ಡಿಜಿಟಲ್ ಇಲ್ಲೇ ಇರಲ್ಲ. ಸೊ ಕೆಲವೊಂದು ಸಲ ನಾನು ನವೋದಯಲ್ಲಿ ಇರಬೇಕಾದ್ರೂ ಮನೆಯಿಂದ ದುಡ್ಡು ಕಳಿಸ್ತಿದ್ರು, ಹೆಂಗೆ ಪೋಸ್ಟಿಂದ. ಹಾರ್ಡ್ ಕ್ಯಾಶ್ ಕಳಿಸ್ತಿದ್ರು ಪೋಸ್ಟಿಂದ. ಹೀಗೆಲ್ಲ ಇಲ್ಲಿ ಹಿಂಗೆ ತೆಗಿ ಕಳಿಸ್ತು, ಏನೋ ಫೋನ್ಪೇ ಆಯಿತು, ಇನ್ನೊಂದಾಯಿತು, ಡಿಜಿಟಲ್ ಮುಗೀತು. ಹಾಗೆಲ್ಲ ಹಂಗೂ ಬರ್ತಿತ್ತು. ಇನ್ನೂ ಕೆಲವೊಂದು ಪೋಸ್ಟ್ ಕಾರ್ಡ್ಸ್ ಇದೆ. ಸೊ ಪೆನ್ಷನ್ ಪೇಮೆಂಟು ವಯಸ್ಸಾದವ್ರಿಗೆ, ಪೋಸ್ಟಲ್ ಬ್ಯಾಂಕಿಂಗು, ಅಗೇನ್ ದಿಸ್ ಫೈನಾನ್ಷಿಯಲ್ ಹೇಳ್ತಿರೋದು. ಈಗೆಲ್ಲ ಕೆಲವೊಂದು ಫಾರ್ಮರ್ಸ್ ಏನಿದೆ ಅದೆಲ್ಲ ಪೋಸ್ಟ್ ಆಫೀಸ್ ಲಿಂಕ್ ಮಾಡಿರ್ತಾರೆ, ಯಾಕಂದರೆ ಪೋಸ್ಟ್ ಆಫೀಸ್ ಜಾಸ್ತಿ ಕಡೆ ಇರುತ್ತೆ. ಸೊ ಲೈಕ್ ಜನರಿಗೂ ಈಸಿ ಆ್ಯಕ್ಸೆಸ್ ಸಿಗುತ್ತೆ ರಾದರ್ ದೆನ್ ಬ್ಯಾಂಕ್ ಎಲ್ಲ ಕಡೆನೂ ಅದ್ರ ಆಫೀಸಸ್ ಇರಲ್ಲ, ಯಾಕಂದರೆ ಎಲ್ಲ ಕಡೆ ಇಡಬೇಕು ಅಂದರೆ ಅಗೇನ್ ಅವ್ರಿಗೂ ಖರ್ಚು ಜಾಸ್ತಿ. ಅದೇ ಪೋಸ್ಟ್ ಆಫೀಸ್ ಆದರೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಪೋಸ್ಟ್ ಆಫೀಸ್ ಇರುತ್ತೆ. ಅದಕ್ಕೆ ಬ್ಯಾಂಕ್ ಲಿಂಕ್ ಮಾಡಿದ್ರೆ ಏನಾಗುತ್ತೆ, ಜನರಿಗೂ ಹೋಗಿ ಕಲೆಕ್ಟ್ ಮಾಡ್ಕೊಳೋದಕ್ಕೆ ಈಸಿ. ನೆಕ್ಸ್ಟು ಲೈಫ್ ಇನ್ಶೂರೆನ್ಸ್ ಆಯಿತು, ಸೇವಿಂಗ್ಸು, ಓಕೆ, ಸೇಮ್ ಡೆಪಾಸಿಟು. ನೆಕ್ಸ್ಟು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ಸು, ಏನಾದರೂ ಲೈಕ್ ಏನಂತೀರ, ಒಂಥರ ಸೇವಿಂಗ್ ಸರ್ಟಿಫಿಕೇಟ್ ಅಂದಾಗ ಓಕೆ ಮುಂದೆ ಸೇವಿಂಗ್ಸ್ ಮಾಡ್ತಿದ್ದೀನಿ, ಸಿಂಪಲ್ ಅಂದರೆ ಡೆಪಾಸಿಟ್ ಥರನೇ ಅಂದ್ಕೊಳ್ರಿ, ಓಕೆನಾ. ಬಟ್ ಅಗೇನ್ ಇದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂದರೆ ಗೌರ್ಮೆಂಟಿಂದ ಒಂದು ನಂಬಿಕೆ ಅಂತ ಹೇಳ್ಬೋದು ಅಷ್ಟೇ. ಸೊ ದಿಸ್ ಇಸ್ ಟೇಕನ್ ಬೈ ಗೌರ್ಮೆಂಟ್ಸ್. ಸೊ ಯೂಶಲಿ ಗೌರ್ಮೆಂಟ್ಸ್ ಅವರು ಇದನ್ನು ಲೈಕ್ ದೇ ವಿಲ್ ಬಿ, ಸೊ ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದು ಡೈರೆಕ್ಟಾಗಿ ಗೌರ್ಮೆಂಟ್ಗೆ ಹೋಗುತ್ತೆ. ಸೊ ಆಫ್ಟರ್ ಸಮ್ ಫ್ಯೂ ಡೇಸ್ ವಾಪಸ್ ನಿಮಗೆ ಬರೋದಿಲ್ಲ ಅಂತ ನೀವು ಯಾವ್ಬೇಕಾದ್ರೂ ತೊಗೋಬೋದು. ಬಟ್ ನೀವು ಯಾವುದೋ ಪ್ರೈವೇಟಿಗೆ ಅಂತ ಇಡ್ತಿರಲ್ಲ, ಸೊ ನ್ಯಾಷನಲ್ ಸೇವಿಂಗ್ಸ್ ಅಂದಾಗ ಇಟ್ಸ್ ಮೇನ್ಲಿ ಆಪರೇಟೆಡ್ ಬೈ ದ ಗೌರ್ಮೆಂಟ್. ಓಕೆ, ಡನ್. ಸೊ ಮುಗೀತು. ಏನೇ ಇದ್ದರೂ ಇನ್ನೇನಾದರೂ ಬೇಕು ಅಂದ್ರೂ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.